ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಈ ಒಂದು ಕ್ರೈಸ್ ನೇಮಕಾತಿ ಅಂತ ನಾವೇನು ಹೇಳ್ತೇವೆ, ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಸೊಸೈಟಿ ಅಥವಾ ವಸತಿ ಶಾಲೆಗಳಲ್ಲಿ ಖಾಲಿರುವಂತಹ ಈ ಒಂದು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳು ಎಷ್ಟೆಷ್ಟಿದ್ದಾವೆ, ಹಾಗೆ ಸರ್ಕಾರ ಏನು ಮಾಡಿದೆ, ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಹುದ್ದೆಗಳನ್ನು KPSCಗೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದೆ. ಸೊ ಎಷ್ಟು ಹುದ್ದೆಗಳು ಇದ್ದಾವೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಹುದ್ದೆಗಳು, ಟೀಚಿಂಗ್ ವೇಕೆನ್ಸೀಸ್ಗಳು, ಅದರಲ್ಲೂ ಯಾವ್ಯಾವ ಕ್ಲಾಸಿಗೆ ಎಷ್ಟೆಷ್ಟು ವೇಕೆನ್ಸೀಸ್ಗಳಿದ್ದಾವೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ಗಳು ಇದ್ದಾವೆ ಅಂತ ಹೇಳಿದ್ದಾರೆ. ಸೊ ಯಾವಾಗ ಆರಂಭ ಮಾಡ್ತೇವೆ ಅಂತಲೂ ಅವರು ಹೇಳಿದ್ದಾರೆ. ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ. ಸೊ ದಟ್ ನೀವು ಈಗಿಂದಲೇ ಅದಕ್ಕೆ ತಯಾರಿಯನ್ನು ಮಾಡಬಹುದು. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ನೇಮಕಾತಿ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಐ ಹೋಪ್ ನಿಮಗೆಲ್ಲ ಗೊತ್ತಿದೆ, ಈ ಒಂದು ಸೆಷನ್ನೇ ನಡೀತಾ ಇದೆ ವಿಧಾನಸಭೆಯಲ್ಲಿ. ಸೊ ಅದರಲ್ಲೂ ವಿಧಾನ ಪರಿಷತ್ನಲ್ಲಿ ಶ್ರೀ ಮಧುಜಿ ಮಾದೇಗೌಡ ಅಂತೇನಿದ್ದಾರೆ MLA ಅವರು. ಸೊ ಅವರೇನು ಮಾಡ್ತಾರೆ, ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಈ ರೀತಿ ಮಾಹಿತಿಯನ್ನು ಅವರು ಕೇಳಿರ್ತಾರೆ. ಮೊದಲನೇದಾಗಿ ರಾಜ್ಯದಲ್ಲಿರುವ ವಸತಿ ಶಾಲಾ ಕಾಲೇಜುಗಳ ಸಂಖ್ಯೆ ಎಷ್ಟು, ಇದರಲ್ಲಿ SC ST ಹಾಗೆ OBC ಇವುಗಳಿಗೆ ಸೇರಿದ ಶಾಲಾ ಕಾಲೇಜುಗಳು ಎಷ್ಟೆಷ್ಟಿದ್ದಾವೆ ಅಂತ ಹೇಳಿದಾಗ ಸೊ ಅವರು ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, SC ಹಾಸ್ಟೆಲ್ಗಳು 503 ಹಾಸ್ಟೆಲ್ಗಳಿದ್ದಾವೆ ರಾಜ್ಯದಲ್ಲಿ, ಹಾಗೆ ST ಹಾಸ್ಟೆಲ್ಗಳು 156, ಹಾಗೆ OBC ಹಾಸ್ಟೆಲ್ಸ್ಗಳು 174, ಒಟ್ಟಾರೆಯಾಗಿ 833 ಹಾಸ್ಟೆಲ್ಗಳು ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ ಅಂತ ಹೇಳ್ತಾರೆ. ನೋಡಿ, ಇವೆಲ್ಲ ವಸತಿ ಶಿಕ್ಷಣ ಸಂಸ್ಥೆಗಳಾಗಿರ್ತವೆ, ಅಂದರೆ ಅಲ್ಲಿ ಎಜುಕೇಷನ್ನು ಕೊಡ್ತಾ ಇರ್ತಾರೆ, ಹಾಗೆ ಹಾಸ್ಟೆಲ್ ವ್ಯವಸ್ಥೆನೂ ಅಲ್ಲಿ ಇರುತ್ತೆ. ಹಾಗೆಯೇ ವಸತಿ ಶಾಲಾ ಕಾಲೇಜುಗಳಿಗೆ ಬೋಧಕ ಮತ್ತು ಬೋಧಕೇತರ, ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಜೊತೆಗೆ D ಗ್ರೂಪ್ ಸೇರಿದಂತೆ ಎಷ್ಟು ಹುದ್ದೆಗಳು ಮಂಜೂರಾಗಿವೆ, ಸೊ ಈಗಳ ಪೈಕಿ ಎಷ್ಟು ಹುದ್ದೆ ಭರ್ತಿಯಾಗಿವೆ ಮತ್ತು ಎಷ್ಟೆಷ್ಟು ಖಾಲಿ ಇದ್ದಾವೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ಈ ಒಂದು ಚಾರ್ಟ್ನ ಮೂಲಕ ಹುದ್ದೆಗಳ ಸಂಖ್ಯೆ, ಬೋಧಕ ಸಿಬ್ಬಂದಿಗಳು ಟೋಟಲಿ ಸ್ಯಾಂಕ್ಷನ್ಡ್ ಪೋಸ್ಟ್ ಎಷ್ಟಿದಾವಂತೆ 8909, ಖಾಲಿ ಹುದ್ದೆಗಳು ಎಷ್ಟಿದ್ದಾವೆ 5397, ಸಾರಿ ಭರ್ತಿ ಆಗದೇ ಉಳಿದಿರುವಂಥ ಹುದ್ದೆಗಳು 5397, ಅದರಲ್ಲೂ ಖಾಲಿ ಇರುವಂಥ ಹುದ್ದೆಗಳು 3511. ಯಾವುದಿದು ಟೀಚಿಂಗ್ ವೇಕೆನ್ಸೀಸ್ಗಳು. ಇದರಲ್ಲಿ ಎಸ್ಪೆಷಲಿ ಈ ಒಂದು 8ನೇ ಕ್ಲಾಸ್ನಿಂದ ಹಿಡ್ಕೊಂಡು 10ನೇ ತರಗತಿಯ ಹಾಗೆ 11ನೇ ತರಗತಿಯಿಂದ ಹಿಡ್ಕೊಂಡು 12th ಸ್ಟ್ಯಾಂಡರ್ಡ್ದು ಟೀಚರ್ಸ್ಗಳ ಒಂದು ಸಂಖ್ಯೆ ಸೇರಿರುತ್ತೆ. ಹಾಗೆಯೇ ಆಸ್ಪಿರೆಂಟ್ಸ್ ಬೋಧಕೇತರ ನಾನ್ ಟೀಚಿಂಗ್ ಸ್ಟಾಫ್ಗಳು ನೋಡ್ತಾ ಇರ್ಬೋದು, ಈ ಒಂದು ಸ್ಯಾಂಕ್ಷನ್ಡ್ ಪೋಸ್ಟ್ 2500 ಇದ್ದಾವೆ, ಹಾಗೆ ಭರ್ತಿ ಆಗದೇ ಉಳಿದಿರೋದು ಎಷ್ಟಿದ್ದಾವೆ ಅಂತ ಹೇಳೋದಾದರೆ 1124. ಹಾಗೆಯೇ ಈ ಒಂದು ಖಾಲಿ ಇರುವಂಥ ಹುದ್ದೆಗಳು 1088 ಹುದ್ದೆಗಳು ಇದ್ದಾವೆ. ಹಾಗೆಯೇ D ಗ್ರೂಪ್ ಹುದ್ದೆಗಳು ಎಷ್ಟಿದಾವಂತೆ 7969 ಖಾಲಿ ಹುದ್ದೆಗಳು, ಅಂದರೆ ಭರ್ತಿ ಆಗಬೇಕಾಗಿರುವಂಥ ಹುದ್ದೆಗಳು. ಹಾಗೆಯೇ ಆಸ್ಪಿರೆಂಟ್ಸ್ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗೆ ಯಾವಾಗ ನೀವು ಕ್ರಮಗಳನ್ನು ಕೈಗೊಳ್ಳುತ್ತೀರಾ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಖಾಲಿ ಇರುವ ಹುದ್ದೆಗೆ ಭರ್ತಿಗೆ ಸರ್ಕಾರ ಕೈಗೊಂಡಂತಹ ಕ್ರಮಗಳೇನು ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ಮೇಲೆ ಆನ್ಸರ್ನವ್ರು ಕೊಟ್ಟಿದ್ದಾರೆ. ಏನಂತ ಹೇಳಿ ನೋಡೋದಾದರೆ, ಈ ಒಂದು ಅತಿಥಿ ಶಿಕ್ಷಕರ ಸೇವೆಯನ್ನು ತೆಗೆದುಕೊಳ್ತಾ ಇದ್ದೇವೆ, ಹಾಗೆಯೇ ಪರ್ಮನೆಂಟ್ ವೇಕೆನ್ಸೀಸ್ಗಳಿಗೆ ಸಂಬಂಧಪಟ್ಟಂಗೆ ಯಾವಾಗ ರಿಕ್ರೂಟ್ಮೆಂಟ್ ಮಾಡ್ತೀರಾ ಅಂತ ಕೇಳಿದಾಗ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ಈ ಒಂದು 2756 RPC ಮೂಲ ವೃಂದದ ಹುದ್ದೆಗಳಿಗಾಗಿ, ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರು ನಾನ್ HK ಅಭ್ಯರ್ಥಿಗಳಿದ್ದೀರಾ RPC ವೃಂದದ ಹುದ್ದೆಗಳ ನೇರ ನೇಮಕಾತಿಗಾಗಿ ಆರ್ಥಿಕ ಇಲಾಖೆಗೆ ನಾವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಸೊ ಎಷ್ಟು ಹುದ್ದೆಗಳು ಬರುವವು ಇದ್ದಾವೆ ಅಂತ ಹೇಳಿದ್ರೆ 2756 ವೇಕೆನ್ಸೀಸ್ಗಳು ಇದ್ದಾವೆ. ಯಾರಿಗೆ? ಇದು ನಾನ್ HK ಅಭ್ಯರ್ಥಿಗಳಿಗೆ. ಇದರಲ್ಲಿ HST ಅಂದರೆ ಹೈಸ್ಕೂಲ್ ಟೀಚರು ಸೇರಿರ್ತಾರೆ, ಜೊತೆಗೆ PU ಮಟ್ಟದ ಉಪನ್ಯಾಸಕರ ಹುದ್ದೆಗಳು ಸೇರಿ 2756 ಉಳಿಕೆ ಮೂಲ ವೃಂದದ ಹುದ್ದೆಗಳಿಗೆ ನೇಮಕಾತಿಗಾಗಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತೆ. ಸರಿನಾ? ಇದು ಆಯಿತು ನಾನ್ HK ಅಭ್ಯರ್ಥಿಗಳಿದ್ದು. ಸೊ ಆರ್ಥಿಕ ಇಲಾಖೆ ಏನು ಮಾಡ್ತಾ ಇದೆ, ಅದನ್ನು ಪರಿಶೀಲನೆ ಮಾಡ್ತಾ ಇದೆ. ಆ್ಯಂಡ್ ಬಹಳ ಇಂಪಾರ್ಟೆಂಟ್ ನೋಡ್ತಾ ಇರ್ಬೋದು, ಉಳಿದಂತೆ ಯಾರ್ಯಾರು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿದ್ದೀರಾ, ನಿಮಗೊಂದು ಖುಷಿಯ ವಿಚಾರ ಏನು ಅಂತ ಹೇಳೋದಾದರೆ 555 ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳ ನೇಮಕಾತಿಗೆ ರೋಸ್ಟರ್ ಬಿಂದುಗಳನ್ನು ಸಿದ್ಧಪಡಿಸಿ ನೇಮಕಾತಿಗೆ ಪ್ರಸ್ತಾವನೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಲ್ಲಿಸಲಾಗಿರುತ್ತದೆ. ಸರಿನಾ? ಸೊ ಯಾರ್ಯಾರು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿದ್ದೀರಾ, ನಿಮ್ಮ ಗಮನಕ್ಕೆ ನೋಡಿ, 555 ಹುದ್ದೆಗಳು, 555 ಹುದ್ದೆಗಳು ಇವು ಬೋಧಕ ವೃಂದದ ಹುದ್ದೆಗಳಾಗಿರ್ತವೆ, ಅಂದರೆ ಟೀಚರ್ ವೇಕೆನ್ಸೀಸ್ಗಳು ಇನ್ಕ್ಲೂಡಿಂಗ್ PU ಲೆಕ್ಚರರ್ ವೇಕೆನ್ಸೀಸ್ಗಳು ಇದರಲ್ಲಿ ಸೇರಿರ್ತವೆ. ಸರಿನಾ? ಸೊ ಅದಕ್ಕೆ
ನಾವೇನು ಮಾಡಿದ್ದೇವೆ, ಈ ಒಂದು KPSCಗೆ ಫೈನಲ್ ಫುಟಪ್ಗಾಗಿ ನಾವು ಅಧಿಸೂಚನೆಗಾಗಿ ಈ ಒಂದು ಫೈಲನ್ನು ಕಳಿಸಿದ್ದೇವೆ, ಆಯೋಗಕ್ಕೆ ಸಲ್ಲಿಸಲಾಗಿರುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇಫ್ ಎವ್ರಿಥಿಂಗ್ ಗೋಸ್ ರೈಟ್ ಏನಾಗುತ್ತೆ, ಸದ್ಯದಲ್ಲೇ ಈ ಒಂದು ಹೈದರಾಬಾದ್ ಕರ್ನಾಟಕ ವೃಂದದ 555 ಶಿಕ್ಷಕರ ಹುದ್ದೆಗಳು ಜೊತೆಗೆ ಉಪನ್ಯಾಸಕರ ಹುದ್ದೆಗಳು ಏನಿದ್ದಾವೆ ತುಂಬಿಕೊಳ್ಳಲಾಗುತ್ತೆ ಈ ಒಂದು ವಸತಿ ಶಾಲೆಗಳಲ್ಲಿ ಆಸ್ಪಿರೆಂಟ್ಸ್. ಹಾಗೆಯೇ ತುಂಬ ಡೀಟೇಲ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸರಿನಾ. ಹಾಗೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದ್ದಾವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರಿನಾ. ಅನುಬಂಧ 1ರಲ್ಲಿ ಕೊಟ್ಟಿದ್ದಾರೆ. ಸೊ ಬೆಂಗಳೂರು ನಗರದಿಂದ ಹಿಡ್ಕೊಂಡು ಪ್ರತಿಯೊಂದು ಜಿಲ್ಲೆ ವೈಸ್ ಅವರು ಕೊಟ್ಟಿದ್ದಾರೆ. ಹಾಗೆ ಅನುಬಂಧ 2ರಲ್ಲಿ ಈ ಒಂದು ಟೀಚಿಂಗ್ ಸ್ಟಾಫ್ಗಳಲ್ಲಿ ಮತ್ತೆ ಯಾವ್ಯಾವ ಇದ್ದಾವೆ, ಪ್ರಿನ್ಸಿಪಲ್ ಯಾವ್ಯಾವ ಇದ್ದಾವೆ, ಹಾಗೆ ವೈಸ್ ಪ್ರಿನ್ಸಿಪಲ್ ಯಾವುದು, ಕನ್ನಡ ಟೀಚರ್, ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಮ್ಯಾಥ್ಸ್, ಸೋಷಲ್, ಕಂಪ್ಯೂಟರ್, ಕನ್ನಡ, ಲೆಕ್ಚರರ್. ನೋಡಿ ನಾವು ಲೆಕ್ಚರರ್ ಬಗ್ಗೆ ಹೇಳ್ತಾ ಇದ್ವಿ, ಲೆಕ್ಚರರ್, ಇಂಗ್ಲೀಷ್ ಲೆಕ್ಚರ್, ಫಿಸಿಕ್ಸ್ ಲೆಕ್ಚರ್, ಸರ್. ಈ ರೀತಿ ಬೇರೆ ಬೇರೆ ವೇಕೆನ್ಸೀಸ್ಗಳಿದ್ದಾವೆ, ಇನ್ಕ್ಲೂಡಿಂಗ್ ಮ್ಯೂಸಿಕ್, ಕಾಮರ್ಸ್, ಡ್ರಾಯಿಂಗ್ ಟೀಚರ್, ಕಂಪ್ಯೂಟರ್, ಇವೆಲ್ಲವೂ ಏನಾಗುತ್ತೆ KPSC ಮೂಲಕ ಕಾಲ್ಫಾರ್ಮ್ ಆಗುತ್ತೆ. ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫ್ಗಳ ಹುದ್ದೆಗಳನ್ನು ಇದಾವೆ, ಸರಿನಾ. ಸೊ ಇವುಗಳಲ್ಲಿ ಸದ್ಯಕ್ಕೆ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳಿಗೆ 555 ಹುದ್ದೆಗಳಿಗೆ ಈ ಒಂದು KPSCಗೆ ಮಾಹಿತಿಯನ್ನು ಸಲ್ಲಿಸಲಾಗಿದೆ. KPSC ಏನು ಮಾಡುತ್ತೆ, ಆದಷ್ಟು ಬೇಗ ನೋಟಿಫಿಕೇಶನ್ ಹೊರಡಿಸುತ್ತೆ. ಇದು ತುಂಬ ಡೀಟೇಲ್ ಆಗಿದೆ. ನಿಮಗೆ ಬೇಕು ಅನ್ನೋದಾಗಿದ್ದರೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಗಳಲ್ಲಿ ಪಿನ್ ಮಾಡಿರ್ತೇವೆ. ಕ್ಲಿಕ್ ಮಾಡಿಕೊಂಡು ಈ PDF ನೀವು ಪಡಿಬೋದು ಅಂತ ಹೇಳ್ತಾ, ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.